ತಾರೀಕು ಯಾವ ನಕ್ಷತ್ರದವ್ರಿಗೆ, ಯಾವ ರಾಶಿಯವ್ರಿಗೆ ಒಳ್ಳೇದು? ನೋಡಿ, ನಾಳೆ ಬಂದ್ಬಿಟ್ಟು ನಿಮ್ಗೆ ಧನಿಷ್ಠ ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರ ಬರುತ್ತೆ ನಾಳೆ. ಹಾಗಾಗಿ ನಾಳೆ 8ನೇ ತಾರೀಕು ಆಗಿರೋದ್ರಿಂದ 8 and 1 ಕಾಂಬಿನೇಷನ್ ಇದೆ. ಮೃಗಶಿರ ನಕ್ಷತ್ರ ಬರುತ್ತೆ ನಾಳೆ. ಸೊ ನಾಳೆ ಮೃಗಶಿರ ನಕ್ಷತ್ರ ಅಂತ ಬಂದಾಗ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಬರುತ್ತೆ. ನಾಳೆ ಮಿಥುನ ರಾಶಿ ಬರುತ್ತೆ. ನಾಳೆ ಮಿಥುನ ರಾಶಿಯವ್ರಿಗೆ ಇನ್ನ 2 ದಿನ ಚಂದ್ರ ಮಿಥುನ ರಾಶಿಯಲ್ಲೇ ಇರ್ತಾನೆ. ಮಿಥುನ ರಾಶಿ ಅಂತ ಬಂದಾಗ ಮಿಥುನ ರಾಶಿಗೆ 2ನೇ ಮನೆಯಲ್ಲಿ ಗುರು ಇರ್ತಾರೆ. 2ನೇ ಮನೆಯಲ್ಲಿ ಗುರು ಇರೋದು ಎಲ್ಲ ಒಂದ್ ಕಡೆ ಸಕಲ ಸಂಪತ್ತು ಐಶ್ವರ್ಯವನ್ನೆಲ್ಲ ತಂದ್ಕೊಡ್ತಾನೆ. ಯಾಕಂದ್ರೆ ಮಿಥುನ ರಾಶಿಯವ್ರಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿದೆ. ಗುರು ಮಿಥುನ ರಾಶಿಯಲ್ಲಿ ಇದ್ದಾಗ ಟೈಮ್ ಚೆನ್ನಾಗಿರ್ಲಿಲ್ಲ, ಆದ್ರೆ ಗುರು ಬದಲಾವಣೆ ಆದ್ಮೇಲೆ ಟೈಮ್ ಚೆನ್ನಾಗಿ. ಹಲೋ ಹಲೋ ನಮಸ್ತೆ ಮೇಡಮ್. ಹಲೋ 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 ನಮಸ್ತೆ ಮೇಡಮ್, ಮಾತಾಡಿ. ಹಾ ಹೇಳಿ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 19. ಅಲ್ಲ ಮೇಡಮ್, ಡೇಟ್ ಕರೆಕ್ಟ್ ಆಗಿ ಹೇಳಲೇ ಇಲ್ಲ ನೀವು. ಇವಾಗ ನಿಮ್ಮ ಮಗನ ಹೆಸರೇನು? ನವೀನ್ ಕುಮಾರ್ ಅಂತನಾ? ಬರೀ ನವೀನ್ ಅಂತ? ಅವ್ರು ಹುಟ್ಟಿರೋಂತ ಸಮಯ ಏನಾದ್ರು ಗೊತ್ತಾ? ಹಾ ಹಾ. ಇವಾಗ ಎಷ್ಟು ವರ್ಷ ಅವ್ರಿಗೆ? 19 ವರ್ಷಕ್ಕೆ ಮದುವೆ ಮಾಡ್ತೀರಾ ಅವ್ರಿಗೆ? ಯಾಕೆ ಮೇಡಮ್, ಹುಡುಗನ ಹುಡುಗಿನ? 28 ವರ್ಷನ? ನೀವು 19 ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂದಿದ ತಕ್ಷಣ ಶಾಕ್ ಆದೆ ನಾನು. ನೋಡಿ, ಅವ್ರಿಗೆ ನವೀನ್ ಅಂದ್ರೆ ವೃಶ್ಚಿಕ ರಾಶಿ ಬರುತ್ತೆ. ಅವ್ರದ್ದು ವೃಶ್ಚಿಕ ರಾಶಿ ಬರುತ್ತೆ. ಅವ್ರಿಗೆ ಇವಾಗ ಟೈಮ್ ಚೆನ್ನಾಗಿದೆ. ಈ 1 ತಿಂಗಳು ಟೈಮ್ ಚೆನ್ನಾಗಿದೆ. ಏನ್ ಕೆಲಸ ಮಾಡ್ತಾರಮ್ಮ? ಟೆಕ್ನಿಕಲ್ ಇಂಜಿನಿಯರ್. ಸೊ ಈ 1 ವರ್ಷ ಅವ್ರಿಗೆ, ಈ 1 ತಿಂಗಳು ಟೈಮ್ ಚೆನ್ನಾಗಿದೆ. ಇದ್ರೊಳಗಡೆ ಏನಾದ್ರು ಹೆಣ್ಣು, ಯಾವ ಊರಿಂದ ಮಾತಾಡೋದು ನೀವು? ಮದ್ವೆಗ್ ನೋಡ್ತಾ ಇದ್ದೀರಾ ನಿಮ್ ಮಗನಿಗೆ? ಏನ್ ಸೆಟ್ ಆಗ್ತಿಲ್ವಾ? ಮನೆ ಕಟ್ಬಿಡಿ ಫಸ್ಟ್, ಆಮೇಲೆ ಮದ್ವೆಗ್ ಹುಡುಕಿ. ನೋಡಿದ್ರೆ ಇವಾಗ 1 ತಿಂಗಳಲ್ಲಿ ಸೆಟ್ ಆದ್ರೆ ಸೆಟ್ ಆದಂಗೆ. ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಗುರು ಅವ್ರಿಗೆ ಅಷ್ಟಮಕ್ ಬರ್ತಾರೆ. ಅವಾಗ ಗುರುಬಲ ಇರೋದಿಲ್ಲ. ಮತ್ತೆ ನೀವು 1 ವರ್ಷ ಕಾಯ್ಬೇಕಾಗತ್ತೆ. ಅದೇ 1 ವರ್ಷ ಬಿಟ್ಟು ಸೆಟ್ ಮಾಡಿ. ಅವಾಗ ಸೆಟ್ ಆಗತ್ತೆ. 1 ವರ್ಷ ಸೆಟ್ ಆಗಲ್ಲ. ಹಂಗಾಗಿ ಇವಾಗ ಆದ್ರೆ 1 ತಿಂಗಳಲ್ಲಿ ಸೆಟ್ ಆಗುತ್ತೆ. ಇಲ್ಲಾಂದ್ರೆ 1 ವರ್ಷ ಬೇಕು. ಆಯ್ತು ಮೇಡಮ್, ಧನ್ಯವಾದ ಮೇಡಮ್. ಇನ್ನೊಂದು ಕರೆ ಬರ್ತಿದೆ, ತಗೊಳ್ಳೋಣ. ಹಲೋ 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 ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಇಲ್ಲ, ಅವ್ರದೇ ಬರ್ತಿದೆ ರೀ. ಕಟ್. ಹಲೋ ಸರ್, ನಮಸ್ತೆ. ಎಲ್ಲಿಂದ ಮಾತಾಡ್ತೀರಾ? ಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್ ನೀವು? ಹೌದಾ, ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ಏನ್ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ ಓಕೆ ಓಕೆ. ನಿಮ್ ಡೇಟ್ ಆಫ್ ಬರ್ತ್ ಇದೆಯಾ? ಹೇಳಿ ಸರ್. 11/6 11ನೇ ತಾರೀಕು 6ನೇ ತಿಂಗಳು 98 1998. ಹಾ, ಟೈಮಿಂಗ್ಸ್ ಹೇಳಿ ಸರ್. ಬೆಳಿಗ್ಗೆ 7 o'clock. ಓಕೆ ಓಕೆ. 7 AM ಮಾರ್ನಿಂಗ್. ಹೇಳಿ, ಏನ್ ಪ್ರಶ್ನೆ ನಿಮ್ದು? 98 ಮದ್ವೆ ಹುಡುಕ್ತಾ ಇದ್ದಾರಾ ಸರ್? ನಿಮ್ಗೆ ಬಂದು ಟೈಮ್ ಬಂದು ಸೂರ್ಯ ದಶೆ ನಡೀತಿದೆ 2022 ರಿಂದ 28.
ಮದ್ವೆ ಅಂತ ಬಂದ್ರೆ ಇವಾಗ ಸೂರ್ಯ ಬುಧ ಮತ್ತೆ ಕುಜ ನಿಮ್ಗೆ 12ರಲ್ಲಿ ಸರ್ ಸೂರ್ಯ ಕೆಟ್ಟಿದ್ದಾರೆ. ನಿಮ್ಗೆ ಟೈಮ್ ಏನ್ ಅಂತ ಚೆನ್ನಾಗಿಲ್ಲ. ನಿಮ್ಗೆ 28ವರೆಗೂ ಟೈಮ್ ಚೆನ್ನಾಗಿಲ್ಲ. ತುಂಬಾ ಹುಷಾರಾಗಿರಿ. ಹೌದು, ನಿಮ್ಮ ಮನೆಯಲ್ಲಿ ನರಗಳ ಪ್ರಾಬ್ಲಮ್ ಯಾರಿಗಾದ್ರೂ ಇದೆಯಾ? ಯಾರಾದ್ರೂ ನಿಮ್ ಕುಟುಂಬದಲ್ಲಿ ಸ್ಟ್ರೋಕು, ಫಿಟ್ಸ್ ಆ ತರ ಪ್ರಾಬ್ಲಮ್ ಯಾರಿಗಾದ್ರೂ ಇದೆಯಾ? ವೆರಿಕೋಸ್ ವೇನು ಈ ತರ ಪ್ರಾಬ್ಲಮ್ಸ್ ಯಾರು ಇಲ್ವಾ? ನೋಡಿ, ನಿಮ್ಮ ಲಗ್ನಾಧಿಪತಿ ಬುಧ ಬಂದು ನಿಮ್ಗೆ ಕೆಟ್ಟಿದ್ದಾರೆ, 12ನೇ ಮನೆಗೆ ಹೋಗಿದ್ದಾರೆ. ಯಾವತ್ತಾದ್ರೂ ಮುಂದಕ್ಕೆ ಒಂದು ದಿನ ನಿಮ್ಗೆ ಈ ತರ ಪ್ರಾಬ್ಲಮ್ ಬರ್ಬೋದು, ನರಗಳ ಸಮಸ್ಯೆ ಆಗ್ಬೋದು. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ನೋಡಿ ಸರ್, ನಿಮ್ಮ ಸಪ್ತಮಾಧಿಪತಿ ನಿಮ್ಮ 7ನೇ ಮನೆ ಗುರು ಬಂದು ನಿಮ್ಗೆ ತುಂಬಾ ಚೆನ್ನಾಗಿದ್ದಾನೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ತುಂಬಾ ಕುಜ ಮತ್ತೆ ಸೂರ್ಯ ಮತ್ತೆ ಬುಧ ಈ 3 ಗ್ರಹಗಳು ನಿಮ್ಗೆ ಕೆಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೇಲಿ ಕೋರ್ಟು ಕಾನೂನು ಸಮಸ್ಯೆ ಏನಾದ್ರೂ ನಡೀತಾ ಇದೆಯಾ? ಹೇಳಿ, ಕುಟುಂಬದ ಸಮಸ್ಯೆ ಏನಿಲ್ವಾ? ಸರ್ ಮದ್ವೆ ಆಗತ್ತೆ, ಇದೇ ಸೂರ್ಯ ದಶೆಯಲ್ಲೇ ಆಗತ್ತೆ, 28ರ ಒಳಗಡೆನೆ ಆಗತ್ತೆ. ಆದ್ರೆ ನೀವು ಒಂದು ಗುರು ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ ನ ಕೈಗೆ ಹಾಕೊಳ್ಬೇಕಾಗತ್ತೆ. ನಿಮ್ ಜಾತಕದಲ್ಲಿ ಗುರು ಮತ್ತೆ ಶುಕ್ರ ಇಬ್ರೇ ಚೆನ್ನಾಗಿರೋದು. ಅದ್ ಬಿಟ್ರೆ ಇನ್ ಯಾವ ಗ್ರಹನೂ ಚೆನ್ನಾಗಿಲ್ಲ. ನಿಮ್ಗೆ ಬುಧ ಕೆಟ್ಟಿದ್ದಾನೆ, ಸೂರ್ಯ ಕೆಟ್ಟಿದ್ದಾನೆ, ಮತ್ತೆ ಕುಜನು ಕೆಟ್ಟಿದ್ದಾನೆ. ಹಂಗಾಗಿ ನಿಮ್ಗೆ ನಿಮ್ಮ ಹೆಸರಲ್ಲಿ ಜಾಗ ಆಸ್ತಿ ತಗೊಳ್ಳೋದು ಭಾರಿ ಕಷ್ಟ ಇರುತ್ತೆ. ಅಂದ್ರೆ ಲಿಟಿಗೇಷನ್ ಆಗುತ್ತೆ. ಪ್ರಾಪರ್ಟಿ ತಗೊಳ್ಬೇಕಾದ್ರೆ ತುಂಬಾ ಹುಷಾರಾಗಿರಿ. ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಇದೆಯಾ? ಬಂದಿಲ್ಲ. ನಿಮ್ ತಾತ ಅವ್ರದ್ದಿದೆ, ಇನ್ನ ನಿಮ್ಮ ಹೆಸರಿಗೆ ಬಂದಿಲ್ಲ. ಹಾ, ಅದು ಸ್ವಲ್ಪ ಲಿಟಿಗೇಷನ್ ಆಗುತ್ತೆ, ನೋಡ್ಕೊಳ್ಳಿ. ಅದ್ ಬಿಟ್ರೆ ನೀವೊಂದು ಗುರು ಶುಕ್ರನ ಒಂದು ಬ್ರೇಸ್ಲೆಟ್ ಹಾಕಿ ಸರ್. ಅದ ಹಾಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆ ಹುಡುಗಿ ಸಿಗ್ತಾಳೆ. ಒಳ್ಳೆ ಫ್ಯಾಮಿಲಿ ಹುಡುಗಿ ಸಿಗ್ತಾಳೆ. ನಮ್ಮ ಆಫೀಸ್ ನಂಬರ್ಗೆ ಕರೆ ಮಾಡಿ ನೀವೆಲ್ಲೇ ಇದ್ರು ಕೂಡ ನಾವು ಆ ಬ್ರೇಸ್ಲೆಟ್ ನ ಕಳಿಸ್ಕೊಡ್ತೀವಿ. ಗುರು ಮತ್ತೆ ಶುಕ್ರನನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ನೀವು. ಆ ಗುರು ಶುಕ್ರರ ಕೃಪೆಯಿಂದ ನಿಮ್ಗೆ ಒಳ್ಳೆ ಮನೆತನ ಸಿಕ್ಕತ್ತೆ, ಬೇಗ ಮದ್ವೆನೂ ಆಗುತ್ತೆ. ಧನ್ಯವಾದ ಸರ್. ಹಲೋ ಹಲೋ, ಕರೆ ಕಟ್ಟಾಯ್ತು. ಸೊ ಹಂಗಾಗಿ ನೋಡಿ, ಇವಾಗ ಪ್ರಾಬ್ಲಮ್ ಇರುತ್ತೆ, ಹೇಳ್ತಾ ಬಂದೆ. ಅವ್ರದ್ದು ಏನೇ ಸಮಸ್ಯೆ ಇದ್ರು, ಏನೇ ಪ್ರಾಬ್ಲಮ್ ಇದ್ರು ಕೂಡ ನಮ್ಮ ಒಂದು ಇದಕ್ಕೆ ಕರೆ ಮಾಡಿದ್ರೆ. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಓಕೆ, ಅವ್ರ ಹೆಸರೇನು? ಮಂಜುನಾಥ್ ಅಂತ. ಅವ್ರು ಹುಟ್ಟಿರೋ ದಿನಾಂಕ ಮತ್ತೆ ಸಮಯ? ಹಾ ಮೇಡಮ್ ನಮಸ್ತೆ. ಮಂಜುನಾಥ್ ಅಂತ ಅಂದ್ರೆ ಸಿಂಹರಾಶಿ ಬರುತ್ತೆ. ಮಂಜುನಾಥ ಅಂದ್ರೆ ಮಂಜುನಾಥನ್ಗೆ ಟೈಮ್ ಕೆಟ್ಟಿದೆ. ಮದ್ವೆಗೆ ಹೆಣ್ಣು ಹುಡುಕ್ತಾ ಇದ್ದೀರಾ? ಮದ್ವೆಗೆ ಟೈಮ್ ಆಗ್ತಾ ಇಲ್ಲ. ಬಿಸ್ನೆಸ್ ಏನ್ ಮಾಡ್ತಿದ್ದಾರೆ? ಏನ್ ಕೆಲಸ ಮಾಡ್ತಿದ್ದಾರೆ? ಕಾರ್ ಓಡಿಸ್ತಾ ಇದ್ದಾರಾ? ಆದ್ರೂ ಏನ್ ಬಿಸ್ನೆಸ್ ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ಮದ್ವೆ ಮಾಡೋದಲ್ವಾ? ಎಷ್ಟು ವರ್ಷ ಆಗಿದೆ ಮಂಜುನಾಥ್ ಅವ್ರಿಗೆ? ಓಹೋ, 32 ವರ್ಷ. ಇನ್ನೊಂದ್ 5 ವರ್ಷ ಆಗ್ಲಿ ಬಿಡಿ. ನೋಡಿ ಮೇಡಮ್, ಸಿಂಹ ರಾಶಿಗೆ ಟೈಮ್ ಕೆಟ್ಟಿದೆ, ಮಂಜುನಾಥ ಅವ್ರಿಗೂ ಟೈಮ್ ಕೆಟ್ಟಿದೆ. ಯಾಕಂದ್ರೆ ಸಿಂಹ ರಾಶಿಯಲ್ಲಿ ಕೇತು ಇದ್ದಾರೆ, ಮತ್ತೆ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ರಾಹು ಇದ್ದಾರೆ, ಮತ್ತೆ ಅಷ್ಟಮದಲ್ಲಿ ಶನಿ ಇದ್ದಾರೆ. ಸಿಂಹ ರಾಶಿಗೆ ಈ ಮಂಜುನಾಥ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ಏನಾಗ್ಬೇಕು ನಿಮ್ಗೆ? ಹೌದಾ? ಅವ್ರ ಕುಟುಂಬದಲ್ಲಿ ಯಾರನ್ನಾದ್ರೂ ಕಳ್ಕೊಳ್ಳೋದಾಗಿರ್ಬೋದು, ಕುಟುಂಬದಲ್ಲಿ ತುಂಬಾ ಗಲಾಟೆ ಮಾಡೋದು, ತುಂಬಾ ಮನೆಯಲ್ಲಿ ಜಗಳ ಆಗೋದು, ಕಿರಿಕಿರಿ ಆಗೋದು, ಮನೆ ಬಿಟ್ಟು ಆಚೆ ಹೋಗೋದು, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು, ಇದೆಲ್ಲವೂ ಕೂಡ ನಡೆಯುತ್ತೆ ಮಂಜುನಾಥ ಅವರ ಒಂದು ಕುಟುಂಬದಲ್ಲಿ. ಸೊ ಯಾಕಪ್ಪ ಅಂತಂದ್ರೆ ನೋಡಿ, ಗುರು 12 ಮನೆಗೆ ಈ 1.5 ತಿಂಗಳಿಂದ ಇನ್ನ ಮುಂದಿನ 1.5 ತಿಂಗಳಂತೂ ಮನೇಲಿ ಇರ್ಬೇಕೋ ಬೇಡವೋ ಅನ್ನೋಷ್ಟು ಕುರುಕ್ಷೇತ್ರ ಆಗಿರುತ್ತೆ ಮನೆ. ಈ 15 ದಿನದಿಂದ ತುಂಬಾ ಜಾಸ್ತಿ ಆಗಿದೆಯಾ? ಈ 15 ದಿವಸದಿಂದ ತುಂಬಾ ಜಾಸ್ತಿ ಆಗಿರುತ್ತೆ. 1 ತಿಂಗಳು ಕೂಡ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ತುಂಬಾ ಮನೇಲಿ
ತುಂಬಾ ಜಗಳ ಕದನ ಮನಸ್ತಾಪ ಒಬ್ರಿಗೊಬ್ರು. ಅವ್ರ ತಾಯಿ ಇದಾರ, ಅವ್ರ ತಾಯಿ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು. ಹಾ ಅದೇನೆ, ಒಬ್ರಿಗೊಬ್ರು ಮನಸ್ತಾಪ ಜಾಸ್ತಿ ಆಗಿರುತ್ತೆ ಮನೇಲಿ. ಮನೆ ಕುಟುಂಬದ ಸಮಸ್ಯೆನೆ ಅತಿ ಹೆಚ್ಚಾಗ್ತಾ ಇರುತ್ತೆ. ಸೊ ನೀವ್ ಇದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕಾಗತ್ತೆ. ನೋಡಿ, ಅವ್ರಿಗೆ ಸಿಂಹರಾಶಿ ಮಂಜುನಾಥ ಅವ್ರಿಗೆ ಒಂದು ಶುಕ್ರನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್, ಒಂದು ಬ್ರೇಸ್ಲೆಟೋ ಇಲ್ಲ ಮದ್ವೆಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಅವ್ರ ಬೆಡ್ರೂಮ್ ಅಲ್ಲಿ ಇಡೋದು ಅಥವಾ ಅವ್ರ ಕೈಗೆ ಈ ತರ ಬ್ರೇಸ್ಲೆಟ್ ಹಾಕೋದು, ಇದನ್ನ ಮಾಡ್ತಾ ಬನ್ನಿ. ಇದು ನಮ್ಮ ಸಂಸ್ಥೆಯಲ್ಲಿ ನಿಮಗ್ ಸಿಕ್ಕುತ್ತೆ. 100 ಅಲ್ಲ 1000% ಅವ್ರಿಗೆ ಮದ್ವೆ ಆಗತ್ತೆ. ಮತ್ತೆ ಒಳ್ಳೆ ಮನೆತನದ ಹುಡುಗಿ ಸಿಗ್ತಾಳೆ. ಇಲ್ಲ ಅಂದ್ರೆ ಮಂಜುನಾಥ ಅವ್ರ ಹತ್ರ ಮದ್ವೆ ಮಾಡ್ಕೊಂಡು ಬಾಳೋದು ತುಂಬಾ ಕಷ್ಟ ಇದೆ. ಸಿಂಹ ರಾಶಿ ಬೇರೆ, ರಾಶಿಯಲ್ಲಿ ಕೇತು ಇರೋದ್ರಿಂದ ತುಂಬಾ ಸ್ಟ್ರಾಂಗ್ ಇರ್ತಾರೆ ಮಂಜುನಾಥ ಅವರು. ಅವ್ರನ್ನ ಬಗ್ಸೋದು ಬಹಳ ಕಷ್ಟ. ಅವ್ರ ತಂದೆ ತಾಯಿ ಕೈಲೇ ಆಗ್ತಾ ಇಲ್ಲ. ಹಂಗಾಗಿ ತುಂಬಾ ಸ್ಟ್ರಾಂಗ್ ಆಗಿರೋ ಹುಡುಗಿ ಬಂದ್ರೆ ಮಾತ್ರನೇ ಅವ್ರನ್ನ ಸರಿ ಮಾಡಕ್ಕಾಗತ್ತೆ. ಸ್ಟ್ರಾಂಗ್ ಅಂತ ಅಂದ್ರೆ ಅವ್ರನ್ನ ಸರಿ ಮಾಡುವಂತ ಒಂದು ಹುಡುಗಿ ಬೇಕಾಗಿರುತ್ತೆ ಅವ್ರಿಗೆ. ಹಾಗಾಗಿ ಅದಕ್ಕೋಸ್ಕರ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅಮ್ಮ. ನಮ್ ಸಂಸ್ಥೆ ನಂಬರ್ ಹೋಗುತ್ತಾ? ಹೌದು, ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಗುರುಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಬ್ರೇಸ್ಲೆಟ್. ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ನೀವೆಲ್ಲೇ ಇದ್ರು ನಾವು ಅದನ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ. ಆ ಒಂದು ಬ್ರೇಸ್ಲೆಟ್ ಹಾಕಿ ಅಥವಾ ನಾವು ಕೊಡುವಂತ ಒಂದು ಸ್ಟೋನ್, ಒಂದು ಕಲ್ಲನ್ನ ಅವ್ರ ಬೆಡ್ರೂಮ್ ಅಲ್ಲಿ ಇಡಿ ಸಾಕು, ಖಂಡಿತ ಒಳ್ಳೇದಾಗತ್ತೆ. 100 ಅಲ್ಲ 1000%. ಹಾ ಹೌದು, 2626 ನಂಬರ್ ಬರ್ತಿದ್ಯಲ್ಲ, ಅದೇ ನಂಬರ್. ಅದೇ ನಂಬರೇ ಮೇಡಮ್. 2 ನಂಬರ್ ಇದೆಯಲ್ಲ, 2626 ಅನ್ನೋ ನಂಬರು, 43456 ಅನ್ನೋ ನಂಬರು ಡಿಸ್ಪ್ಲೇ ಆಗ್ತಿದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ. ನೀವು ಎಲ್ಲೇ ಇದ್ರು ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ, ನಾವು ಒಂದು ಬ್ರೇಸ್ಲೆಟ್ ನ ಕಳಿಸ್ಕೊಡ್ತೀವಿ. ನೀವು ಅದನ್ನ ಬುಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ತರಿಸ್ಕೊಳ್ಳಿ. ಖಂಡಿತ ಮದ್ವೆ ಆಗುತ್ತೆ ನಿಮ್ ಹುಡುಗನ್ಗೆ. ಹಾ 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 ಏನ್ ಕೆಲ್ಸ ಮಾಡ್ತಾರಮ್ಮ ಇವಾಗ? ಅವ್ರು ಏನ್ ಕೆಲ್ಸ ಮಾಡ್ತಿದ್ದಾರೆ ಜೀವನಕ್ಕೆ? ಹಾ ಹಾ ಹೇಳದ್ನಲ್ಲ, ನೀವು ನಮ್ ನಂಬರ್ಗೆ ಕರೆ ಮಾಡಿ. ಅವ್ರದ್ದು ಜಾತಕ ಇದ್ರೆ ಕೊಟ್ಟು ಕೇಳ್ಬೋದು. ಖಂಡಿತವಾಗ್ಲೂ ಅವ್ರ ಜಾತಕ ಅಷ್ಟೇ ಹುಟ್ಟಿರೋ ಡೇಟು ಟೈಮು ಹೆಸರು ಕೊಟ್ರೆ ಸಾಕು. ಅವ್ರ ಜಾತಕವನ್ನ ನೋಡ್ಬಿಟ್ಟು ನಾವು ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳ್ತೀವಿ. ಓಕೆನಾ? ಆಯ್ತು, ಅಲ್ಲಿ ನಮ್ಮ ಡಿಸ್ಪ್ಲೇ ಅಲ್ಲಿ ಹೋಗ್ತಾ ಇರೋ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಓಕೆ ನಮ್ಮ ಆಯ್ತು, ತುಂಬಾ ಥ್ಯಾಂಕ್ ಯು. ಹಲೋ ಕನೆಕ್ಟ್ ಆಗಿಲ್ಲ. ಹಲೋ ನಮಸ್ತೆ ಸರ್. ಮೇಡಮ್ ನಮಸ್ತೆ. ಹಲೋ ಮೇಡಮ್ ಕೇಳಿಸ್ತಿದೀಯಾ? ನಿಮ್ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ನಿಮ್ಮ ಪ್ರಶ್ನೆ? ಹಾ, ನಿಮ್ ಮಗನ್ ಡೇಟ್ ಆಫ್ ಬರ್ತ್ ಇದೆಯಾ ಮೇಡಮ್? 24/5/1996. ಹಾ, ಟೈಮಿಂಗ್ಸ್ ಹೇಳಿ. 5:45 PM. ಏನ್ ಕೆಲಸ ಮಾಡ್ತಾರಮ್ಮ? ಕರ್ಕಟಕ ರಾಶಿ, ಆಶ್ಲೇಷ ನಕ್ಷತ್ರ. ಯಾಕೆ ಮದ್ವೆ ಸೆಟ್ ಆಗ್ತಾ ಇಲ್ವಾ? 2026 ನೆಕ್ಸ್ಟ್ ಫೆಬ್ರವರಿಯಿಂದ, ಬರೋ ವರ್ಷ ಫೆಬ್ರವರಿಯಿಂದ 32 ಸೂರ್ಯ ದಶೆ ನಡೆಯುತ್ತೆ ನಿಮ್ಮ ಮಗನಿಗೆ. ಮೇಡಮ್ ಮದ್ವೆ ಸ್ವಲ್ಪ ಮ್ಯಾರೇಜ್ ಲೈಫ್ ಇವ್ರಿಗೆ ಕೆಟ್ಟಿರುತ್ತೆ. ತಂದೆ ಇದಾರ ಇವ್ರಿಗೆ? ಓಕೆ. ನೋಡಿ ಮೇಡಮ್, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕ್ಯಾನ್ಸರು, ಕಿಡ್ನಿ ತೊಂದ್ರೆ ಏನಾದ್ರೂ ಇದೆಯಾ? ಅವ್ರ ತಾತ ಅಜ್ಜಿ ಯಾರಿಗೂವೆ? ಹಾ. ಲಗ್ನಾಧಿಪತಿ ಶುಕ್ರ ಬಂದು ಇವ್ರಿಗೆ ತುಂಬಾ ಒಳ್ಳೆ ಜಾಗದಲ್ಲೇ ಇದ್ದಾರೆ. ಆದ್ರೆ ಬುಧ ಮತ್ತೆ ಕುಜ ಸಪ್ತಮದಲ್ಲಿ ಇರ್ತಾರೆ. ಸಪ್ತಮಾಧಿಪತಿ ಅಲ್ಲೇ ಇರೋದ್ರಿಂದ
ಮ್ಯಾರೇಜ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ತೋರಿಸ್ತಿದೆ, ಅಂದ್ರೆ ಮ್ಯಾರೇಜ್ ಲೈಫ್ ಇವ್ರಿಗೆ ಕೆಟ್ಟಿದೆ ಅಂತ ಹೇಳುತ್ತೆ. ಇವರು ಯಾರನ್ನಾದ್ರೂ ಇಷ್ಟಪಟ್ಟಿದ್ರ, ಇವರು ಬ್ರೇಕಪ್ ಏನಾದ್ರು ಆಗಿದ್ಯಾ, ಅಥವಾ ಮದ್ವೆ ಯಾವ್ದಾದ್ರು ನಿಶ್ಚಯ ಆಗಿ ಕ್ಯಾನ್ಸಲ್ ಆಗಿದ್ಯಾ? ನೋಡಿ, ಫೆಬ್ರವರಿವರೆಗೂ ತುಂಬಾ ಟೈಮ್ ಚೆನ್ನಾಗಿದೆ ಇವ್ರಿಗೆ. ನೆಕ್ಸ್ಟ್ ಇಯರ್ ಫೆಬ್ರವರಿವರೆಗೂ ತುಂಬಾ ಟೈಮ್ ಚೆನ್ನಾಗಿದೆ. ಫೆಬ್ರವರಿ ಅಷ್ಟರಲ್ಲಿ ಏನಾದ್ರೂ ಆದ್ರೆ ನೀವು ಮದ್ವೆ ಮಾಡ್ಬೋದು. ಅದಾದ್ಮೇಲೆ ಇವ್ರಿಗೆ 8ನೇ ಮನೆ ದಶೆ ನಡೆಯುತ್ತೆ. 8ನೇ ಮನೆ ಅಂತ ಅಂದ್ರೆ ತುಂಬಾ ಡೇಂಜರಸ್ ದಶೆ ಆಗಿರುತ್ತೆ. ಅಂದ್ರೆ 8ನೇ ಮನೆ ಅಂದ್ರೆ 8ನೇ ಮನೆಯಲ್ಲಿ ಸೂರ್ಯ ಇರ್ತಾನೆ, 8ನೇ ಮನೆಯಲ್ಲಿ ಶುಕ್ರನ್ ಮನೆಯಲ್ಲಿ ಸೂರ್ಯ ಇದ್ದಾನೆ. ಸೊ 8ನೇ ಮನೆಯಲ್ಲಿ ಹೇಳಿಮ್ಮ, ಕುಜದೋಷ ಅಂತ ಏನಿಲ್ಲಮ್ಮ. ನೆಕ್ಸ್ಟ್ ಇವ್ರಿಗೆ ಫೆಬ್ರವರಿಯಿಂದ ಟೈಮ್ ಚೆನ್ನಾಗಿಲ್ಲ, ಆಯ್ತಾ? ಫೆಬ್ರವರಿಯಿಂದ ಟೈಮ್ ಚೆನ್ನಾಗಿಲ್ಲ. ಫೆಬ್ರವರಿ ಮೇಲೆ ನಾನು ಅದಕ್ಕೆ ಇವ್ರ ತಂದೆ ಇದಾರ ಅಂತ ಕೇಳಿದೆ. ಇವ್ರ ತಂದೆ ಆರೋಗ್ಯವಾಗಿದ್ದಾರಾ? ಓಕೆ. ಆ ದಶ ನಡೆದಾಗ ಎಲ್ಲೋ ಒಂದ್ ಕಡೆ ಇವ್ರ ತಂದೆಯ ಆರೋಗ್ಯವನ್ನ ಹಾಳು ಮಾಡುತ್ತೆ ಅಂತ ಹೇಳುತ್ತೆ. 2026 ಫೆಬ್ರವರಿಯಿಂದ 2032. ಮತ್ತೆ ಸ್ವಲ್ಪ ಕಾನೂನಿನ ತೊಂದರೆ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗೋದು, ಈ ತರ ಎಲ್ಲ ಪ್ರಾಬ್ಲಮ್ ನ ಅನುಭವಿಸ್ಬೇಕಾಗತ್ತೆ ಇವರು. ಇದಕ್ಕೆ ಇವರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ 8ನೇ ಮೇಡಮ್, ಇದು ಯಾರ್ದು ಜಾತಕ? ಹೌದು, ನಿಮ್ಮ ಮಗನ್ಗೆ ಹೇಳ್ತಿರೋದು. ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿ ಆಗೋದು, ತೊಂದರೆ ಆಗುವಂತದ್ದು. ಅವ್ರ ತಂದೆ ಅಂದ್ರೆ ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು, ಇದೆಲ್ಲವೂ ಆಗುತ್ತೆ. ಯಾಕಂದ್ರೆ ಸೂರ್ಯ ಕೆಟ್ಟಿದ್ದಾನೆ, 8ನೇ ಮನೆಗೆ ಹೋಗಿದ್ದಾನೆ. ನೆಕ್ಸ್ಟ್ ನಿಮ್ಗೆ 2026 2ನೇ ತಿಂಗಳು ಫೆಬ್ರವರಿಯಿಂದ ಇದೇ ದಶ ನಡೆಯೋದ್ರಿಂದ ಎಲ್ಲ ಒಂದ್ ಕಡೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮಗ, ಹೌದು ಅಮ್ಮ, ನಿಮ್ ಜಾತಕ ಏನಿದೆಯೋ ಅದನ್ನೇ ಹೇಳ್ತೀವಿ ನಾವು, ಅದು ಬಿಟ್ಟು ಬೇರೆ ಹೇಳಕ್ ಆಗಲ್ಲ. ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್, ಕೆಲ್ಸದ ತೊಂದರೆ ಆಗಿರ್ಬೋದು, ಹೊರಗಡೆ ತೊಂದರೆ ಆಗಿರ್ಬೋದು, ಈ ತರ ತೊಂದರೆ ಸಿಕ್ಕಾಕೊಳ್ತಾರೆ. ಮನುಷ್ಯ ಅಂದ್ಮೇಲೆ ಏನು ಪ್ರಾಬ್ಲಮೇ ಬರಲ್ವಾ? ಹೌದು 2000 ಮದ್ವೆ ಆಗತ್ತೆ. ನಿಮ್ ಮಗನಿಗೆ ನೋಡಿ ಸೂರ್ಯ ಕೆಟ್ಟಿದ್ದಾರೆ, ಅದೇ ರೀತಿ ರಾಹು ಕೂಡ ತುಂಬಾ ಡೇಂಜರ್ ಪ್ಲೇಸ್ ಅಲ್ಲಿ ಇದ್ದಾರೆ, ರಾಹುನು ಕೆಟ್ಟಿರ್ತಾರೆ. ಹಂಗಾಗಿ ನೀವು ಕೆಲವೊಂದು ಪರಿಹಾರವನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಅಮ್ಮ. ಹಲೋ, ಏನಿಲ್ಲ, ಒಂದು ನೋಡಿ, ಚಂದ್ರ ಬಂದು ನಿಮ್ ಮಗಂದು ಕಟಕ ರಾಶಿ ಆಗಿರುತ್ತೆ. ಸೊ ಹಂಗಾಗಿ ನೀವು ಶುಕ್ರ ಅಥವಾ ಗುರುಗ್ ಸಂಬಂಧಪಟ್ಟಂತದ್ದು ಅಥವಾ ಮ್ಯಾರೇಜ್ ಸ್ಟೋನ್ ಅಂತ ನಾವು ಕೊಡ್ತೀವಿ. ಮ್ಯಾರೇಜ್ಗೆ, ಮದುವೆಗೆ ಸಂಬಂಧಪಟ್ಟಂತ ಸ್ಟೋನ್ ಅನ್ನ ಕೊಡ್ತೀವಿ. ಅದನ್ನ ಅವ್ರ ರೂಮ್ ಅಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಕೈಗೆ ಬ್ರೇಸ್ಲೆಟ್ ಕೊಡ್ತೀವಿ. ಅದನ್ನ ಬ್ರೇಸ್ಲೆಟ್ ಹಾಕೊಳ್ಳೋ ಮುಖಾಂತರ ಮಾಡ್ಕೊಂಡಾಗ ಖಂಡಿತ ಮದ್ವೆ ಆಗುತ್ತೆ, ಮತ್ತೆ ಒಳ್ಳೆ ಮನೆ ಕೂಡ ಸಿಕ್ಕತ್ತೆ ಅಂತ ಹೇಳುತ್ತೆ. ಇಲ್ಲಾಂದ್ರೆ ಮ್ಯಾರೇಜ್ ಲೈಫ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹೌದು, ನಮ್ಮ ಕುಜದೋಷ ಅಂತ ಎಲ್ಲ ಏನಿಲ್ಲ, ನಾವು ದೋಷಗಿಷ ಅಂತ ಏನು ಹೇಳೋದಿಲ್ಲ. ಗ್ರಹಗಳು ಕೆಟ್ಟಾಗ ಕೆಲವೊಂದು ಇನ್ಸಿಡೆಂಟ್ಗಳು ನಡೆಯುತ್ತೆ. ನಮ್ ನಂಬರ್ ಕಾಣಿಸ್ತಿದೆ ಅಲ್ವಾ, ಡಿಸ್ಪ್ಲೇ ಹೋಗ್ತಾ ಇದೆ ಅಲ್ವಾ, 9739342626. ಆ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಅಲ್ಲಿ ನಿಮ್ ಮಗನ್ ಜಾತಕ ಕ್ಲಿಯರ್ ಆಗಿ ಕೇಳಿ, ಅಥವಾ ನಿಮ್ ಮಗನಿಗೆ ಮ್ಯಾರೇಜ್ಗೋಸ್ಕರ ಕೊಡುವಂತ ಸ್ಟೋನ್ ಅನ್ನ ಯೂಸ್ ಮಾಡಿ. ಖಂಡಿತ ಮದುವೆ ಆಗುತ್ತೆ. ಓಕೆ ಮೇಡಮ್, ಧನ್ಯವಾದ ಮೇಡಮ್. ಅವರೇ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತ ಅವ್ರು ಯಾರಿಗೆ ಏನು ಅನ್ನೋದು ಪಾಪ ಗೊತ್ತಿಲ್ಲ, ಅದನ್ನ ಕೇಳ್ತಿದ್ದಾರೆ. ಹಂಗಾಗಿ ಸೊ ಈ ಒಂದು ಪ್ರಶ್ನೆ ಕೇಳಿದಾಗ ಎಲ್ಲ ಒಂದ್ ಕಡೆ ನೋಡಿ ಅವ್ರಿಗೆ ಹೇಳಿರ್ತೀವಿ ಟೈಮ್ ಕೆಟ್ಟಿದೆ ಅಂತ. ತುಂಬಾ ಕೂಲಂಕುಷವಾಗಿ ನಾವು ಹೇಳೋದಕ್ ಆಗೋದಿಲ್ಲ, ಯಾಕಂದ್ರೆ ತುಂಬಾ ಜನ ನೋಡ್ತಿರ್ತಾರೆ. ಪಾಪ ಅವ್ರ ವೈಯಕ್ತಿಕ ವಿಚಾರಗಳನ್ನ ಹೇಳಿದಾಗ ಇನ್ನು ಅವ್ರಿಗೆ ಮದ್ವೆ ಆಗಿಲ್ಲ, ಮತ್ತೆ ಅವ್ರ ಕೆಲ್ಸದಲ್ಲಿ ಇದ್ದಾರೆ, ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಬರೋಂತ ಬರೋಂತ ದಶೆಯಲ್ಲಿ ತುಂಬಾ ಪ್ರಾಬ್ಲಮ್ ನ ಅವರು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದನ್ನ ಪ್ರಾಬ್ಲಮ್ ನ ಎದುರಿಸ್ಬೇಕಾಗತ್ತೆ. ಮುಂಚಿತವಾಗಿ ನಾವ್ ಇಂಥ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅಂತ ಟೈಮ್ಗೆ ನೀವು ಪರಿಹಾರನ ಮಾಡ್ಕೊಂಡ್ರೆ, ಆ ಗ್ರಹಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ಕೊಡುವಂತಹ ಸ್ಟೋನ್ ಅನ್ನ ಇವಾಗ ಅವ್ರ ಜಾತಕ ನೋಡಿದ ತಕ್ಷಣ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
ಕೊಡೋಂಥ ಸ್ಟೋನ್ ಅನ್ನ ಅವ್ರ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋದು, ಅವ್ರ ಕೈಗೆ ಹಾಕೊಳ್ಳೋದು, ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ಮಾಡಿದ್ರೆ ಖಂಡಿತ 1000% ಏನೇ ಸಮಸ್ಯೆ ಇದ್ರು ಅವ್ರು ಯಾವ ಸಮಸ್ಯೆಗೆ ತುತ್ತಾಗ್ತಾರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತವರೆಗೂ ರೋಹಿಣಿ ನಕ್ಷತ್ರದ ಬಗ್ಗೆ ಆಗಿರ್ಲಿ ಅಥವಾ ವೀಕ್ಷಕರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗಾಗ್ಲಿ ಸಮಾಧಾನವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿ, ಇಷ್ಟೊತ್ತವರೆಗೂ ಎಲ್ಲಾ ನಿಮ್ಮ ಸಮಸ್ಯೆಗಳಿಗೂ ಕೂಡ ನಾನು ಪರಿಹಾರವನ್ನ ಹೇಳ್ತಾ ಬಂದಿದ್ದೀನಿ. ಅದೇ ರೀತಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿದ್ರೆ ಒಂದು ಅಪಾಯಿಂಟ್ಮೆಂಟ್ ಮೂಲಕ ನಮ್ಮನ್ನ ಭೇಟಿ ಆದ್ರೂ ಕೂಡ, ನಮ್ಮ ಸಂಸ್ಥೆಗೆ ಬಂದು ನಮ್ಮನ್ನ ನೇರವಾಗಿ ಭೇಟಿ ಆದ್ರೂ ಕೂಡ ಎಲ್ಲ ನಿಮ್ಮ ಸಮಸ್ಯೆಗೆ ಮತ್ತೆ ನಿಮ್ಮ ಜಾತಕವನ್ನ ನೀಟಾಗಿ ಪರಿಶೀಲನೆ ಮಾಡಿ ನಾವು ಕೊಡೋ ಅಂತ ಪರಿಹಾರವನ್ನ ನೀವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ 1000% ನಿಮ್ಮ ಬೇರೆ ಎಲ್ಲೂ ನಿಮ್ಗೆ ಅಲ್ಲಿ ಪರಿಹಾರ ಆಗಿರಲ್ಲ. ಏನೇ ಪರಿಹಾರ ಆಗಿದ್ರು ನಿಮ್ಮ ಒಂದು ಸಮಸ್ಯೆಗೆ ನಾವು ಕೊಡುವಂತಹ ಸ್ಟೋನು ಕ್ರಿಸ್ಟಲ್ ನ ಯೂಸ್ ಮಾಡಿದ್ರೆ ಖಂಡಿತ ನೀವು ಎಂತ ಸಮಸ್ಯೆಯಲ್ಲಿ ಇದ್ರು ಹೊರಗಡೆ ಬರ್ತೀರಾ. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾ ಹೋಗ್ತೀರಾ. ನಿಮ್ಮ ಎಂತ ಸಮಸ್ಯೆ ಇದ್ರು ಕೂಡ ನಮ್ಮ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ, ಕ್ರಿಸ್ಟಲ್ ನ ಯೂಸ್ ಮಾಡಿ, ನಿಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಕೊಡ್ತೀವಿ. ಅದೇ ರೀತಿ ನಮ್ಮ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಿಮ್ಮ ನೇರ ಭೇಟಿಗಾಗಿ ನಮ್ಮ ಸಂಸ್ಥೆಗೆ ಬನ್ನಿ, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ, ನಿಮಗೆ ಬೇಕಾಗಿರೋದನ್ನ ನಾವು ಕೊಡ್ತೀವಿ. ಖಂಡಿತ ನೀವು ಎಲ್ಲ ಸಮಸ್ಯೆಯಿಂದನೂ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಇದೇ ಸಮಯದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇಷ್ಟೊತ್ತವರೆಗೂ ಕೇಳಿದ್ರಲ್ವಾ, ಈ ನಾಳೆ ಅಂದ್ರೆ ರೋಹಿಣಿ ನಕ್ಷತ್ರ ಯಾರಿಗೆ ಶುಭ, ಅಂದ್ರೆ ರೋಹಿಣಿ ನಕ್ಷತ್ರದವ್ರಿಗೆ ಏನಾಗುತ್ತೆ ಏನಿಲ್ಲ, ಮತ್ತೆ ನಾಳೆ ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಮೇಡಮ್ ಅವ್ರು ಇಷ್ಟೊತ್ತವರೆಗೂ ತಿಳಿಸ್ಕೊಟ್ರು. ಮತ್ತೆ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಿಮ್ ಮುಂದೆ ಬರ್ತೀವಿ.